ಅವನನ್ನು ಆಶೀರ್ವದಿಸಿದ್ರು, ಅವನಿಗಿದ್ದ ಎಲ್ಲವನ್ನು ದೇವರು ಆಶೀರ್ವಾದ ಮಾಡ. ಆಮೇನ್ ಆಮೇನ್. ಅದಕ್ಕೆ ಏನ್ ಮಾಡ್ಬೇಕು ನೀವು? ಈ ಮಂಜೂಷ ಬರೀ ಎಲ್ಲಿರ್ಬಾರ್ದು, ತಲೆ ದಿಂಬಲ್ಲಿ ಶೋಕೇಸ್ ಅಲ್ಲಿ ಇರಬಾರ್ದು. ಎಲ್ಲಿರ್ಬೇಕು? ಹೃದಯ. ದೇವ್ರು ಹೇಳ್ತಾ ಇದ್ದಾರೆ, ಈ ಸಭೆಗೆ ಈ ಮಂಜೂಷವನ್ನ ನಿಮ್ಮ ಹೃದಯದಲ್ಲಿ, ದೇವರ ವಾಕ್ಯದಲ್ಲಿ ನೀವು ಇಟ್ಕೊಳ್ದಾದ್ರೆ ನಿಮಗೂ ಆಶೀರ್ವಾದ, ನಿಮ್ಮ ಮನೆಯಲ್ಲಿರುತ್ತೆ ಎಲ್ಲರಿಗೂ ಆಶೀರ್ವಾದ. ಇದೇ 2026 ಪ್ರವಾದನೆಯ ಒಂದು ಮಾತು ನಿಮಗೆ. ಹಲ್ಲೆಲೂಯ. ಖಂಡಿತ 2026 ನಿಮ್ಮ ಸಭಾಪಾಲಕರನ್ನ, ನಿಮ್ಮನ್ನ ದೇವರು ಆಶೀರ್ವದಿಸಲಿದ್ದಾರೆ. ನಿಮಗೂ ಆಶೀರ್ವಾದ, ನಿಮ್ಮ ಕುಟುಂಬದಲ್ಲಿರುವಂತ ಎಲ್ಲರಿಗೂ ಆಶೀರ್ವಾದ. ಅರ್ಥ ಆಯ್ತಾ ಇಲ್ವೋ? ಸಂತೋಷನೇ ಇಲ್ವೋ? ದೇವರು ತನ್ನ ಸೇವಕರನ್ನ, ಅಂದ್ರೆ ನನ್ನನ್ನ ದೇವರು ಇಲ್ಲಿವರೆಗೂ ಕರೆದುಕೊಂಡು ಬಂದು ಹೇಳುವಂತ ಪ್ರವಾದನೆ ಮಾತೇನಂದ್ರೆ, ನಿಮ್ಮನ್ನ ದೇವರು ಆಶೀರ್ವಾದ ಮಾಡ್ತಾರೆ, ನಿಮಗಿರುವುದೆಲ್ಲವನ್ನ, ನಿಮ್ಮ ಕುಟುಂಬದಲ್ಲಿ ಎಲ್ಲವನ್ನ ಆಶೀರ್ವಾದ ಮಾಡ್ತಾರೆ. ಯಾಕೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ, ದೇವರ ಮಂಜೂಷ ನಿಮ್ಮ ಮನೆಯಲ್ಲಿದೆ. ಹಲ್ಲೆಲೂಯ. ದೇವರ ಪುಸ್ತಕ ಅಲ್ಲ, ಜೀವವುಳ್ಳಂತ ವಾಕ್ಯ ನಿಮ್ಮ ಮನೆಯಲ್ಲಿದೆ. ನಿಮ್ಮ ಮನೆಯಲ್ಲದೆ ನಿನ್ನ ಹೃದಯದೊಳಗೆ ಇದೆ. ಇದೇ ಅಲ್ವೋ? ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು ಹೇಳ್ತಾರೆ ಇಲ್ವೋ? ಹಸಿರು ಹುಲ್ಲುಗಾವಲನ್ನು ತಂಗಿಸ್ತಾನೆ. 6ನೇ ವಚನ ಹೇಳ್ತದೆ, ನಿಶ್ಚಯವಾಗಲೂ ನನ್ನ ಜೀವಮಾನ ಕಾಲವಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಹೇಳ್ರಿ ಎಲ್ಲರೂ ಬಾಯ್ತಾ ಇರೋದು. ಹಲ್ಲೆಲೂಯ. ಇದು ವಾಗ್ದಾನದ ಮಾತು, ಇದು ಪ್ರವಾದನೆ ಮಾತು, ಹಾಗೆ ನೆರವೇರ್ತದೆ. ಹೇಳ್ರಿ, ನನ್ನ ನಿಶ್ಚಯವಾಗ್ಲೂ ನನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಹಿಂಬಾಲಿಸೋದಲ್ಲ, ಅದು ನನ್ನನ್ನು ಹಿಂಬಾಲಿಸ್ತಾನೆ. ಎಂತ ಸಂತೋಷ ಅಲ್ಲ? ಕೆಲವರು ಶುಭ ಆಗ್ಲಿ, ಏನೋ ದೇವರ ಕೃಪೆ ಸಿಗ್ಲಿ, ಏನಾದ್ರೂ ಒಳ್ಳೇದಾಗ್ಲಿ, ಏನಾದ್ರೂ ಸಿಗ್ಲಿ 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 ಅಂತ ಏನ್ ಮಾಡ್ತೀವಿ? ಯಾರ್ಯಾರನೋ ಹಿಂಬಾಲಿಸ್ತೀವಿ. ಹಲ್ಲೆಲೂಯ. ನೆಂಟರು, MLA, ಇಲ್ಲ ಒಳ್ಳೆ ದುಡ್ಡಿರೋರು, ಅವ್ರನ್ನೆಲ್ಲ ನೋಡಿ 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 ಹಿಂಬಾಲಿಸ್ತೀವಿ. ಬಟ್ ಏನು ಸಿಕ್ಕಲ್ಲ. ಮನುಷ್ಯರು ನಂಬುದ್ರೆ ಏನು ಸಿಕ್ಕಲ್ಲ. ನಿಶ್ಚಯವಾಗ್ಲೂ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯು ನಿನ್ನನ್ನು ಹಿಂಬಾಲಿಸ್ತಾನೆ. ಅರ್ಥ ಆಯ್ತಲ್ಲ? ಯಾರು ಹಿಂಬಾಲಿಸ್ತಾರೆ? ಹೇಳಿ, ದೇವರ ಶುಭವು, ದೇವರ ಕೃಪೆಯು ನನ್ನನ್ನು, ನನ್ನ ಕುಟುಂಬವನ್ನು ಹಿಂಬಾಲಿಸುತ್ತಾರೆ. ನಿನ್ನನ್ನು ಹುಡುಕಿಕೊಂಡು ಬರ್ತದೆ. ನಾನು ಒಂದು ಹೆಂಚಿನ ಮನೆಯಲ್ಲಿ ಕಸದಲ್ಲಿ ಇದ್ದವನು, ಝೀರೋ ಅಲ್ಲಿ, ಹಾಲಿಲ್ಲ, ಬೆಡ್ರೂಮ್ ಇಲ್ಲ, ಕಿಚನ್ ಇಲ್ಲ, ಬೆಂಗಳೂರಲ್ಲಿ ಇದ್ದು ಒಂದು ಸ್ಲಮ್ ಅಲ್ಲಿ ಬೆಳೆದಂತವ್ ನಾವು. ಅದು ದೇವರು ಇವತ್ತು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಆ ಶುಭ ಕೃಪೆ ನನ್ನನ್ನು ಹಿಂಬಾಲಿಸಿದೆ. ಅದೇ ಶುಭವು, ಅದೇ ಕೃಪೆಯು ನಿಮ್ಮನ್ನು ಕೂಡ ಹಿಂಬಾಲಿಸ್ತದೆ. ಇವತ್ತು ನಮ್ಮ ಮೂಲಕ ವಿಷನ್ 50